ಅರೆ ಅದನ್ನು ಹೇಳಿಬಿಟ್ರೆ ನಿಮ್ಗೆ ಸರ್ಪ್ರೈಸ್ ಕೊಡೋಕ್ಕಾಗಲ್ಲ. ಮೊದಲು ಆ ಕೆಲಸನ ಮುಗಿಸಿ ಆಮೇಲೆ ನಿಮ್ಗೆ ಶಾಕ್ ಕೊಡ್ತೀನಿ. ಸಾರಿ ಮತ್ತೆ ಶಾಕ್ ಕೊಟ್ಟರೆ ನೀವು ಮತ್ತೆ ತಡ್ಕೊಳ್ಳಲ್ಲ. ಸೊ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾರ್ವರಿ ಆಟ ಆಡ್ಬೇಡ, ಇದೆಲ್ಲ ತಮಾಷೆ ಅಲ್ಲ. ಸುಮ್ಮನೆ ಮನೆಗೆ ಬಂದ್ಬಿಡು. ನನ್ನ ಗಂಡ ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಅಲ್ಲ ರೀ, ಬಂದ್ಬಿಡು ಅಂತಿರಲ್ಲ. ನಾನು ಬಂದ್ಬಿಟ್ರೆ ಅನ್ಕೊಂಡಿರೋ ಕೆಲಸನ ಮಾಡೋದಾದ್ರೂ ಹೇಗೆ? ನಿಜ ಹೇಳು ಶಾರ್ವರಿ, ನೀನೇನು ಅನ್ಕೊಂಡಿದ್ಯಾ? ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದೀಯಾ? ಅದನ್ನ ಹೇಳಿದ್ರೆ ನೀವು ರಿಲ್ಯಾಕ್ಸ್ ಆಗ್ಬಿಡ್ತೀರಾ. ಹಾಗಾಗಬಾರ್ದು. ಹಾಗಾದ್ರೆ ನೀವು ನನ್ನನ್ನು ಮರ್ತು ಬಿಡ್ತೀರಾ ರೀ. ಪ್ರತಿ ನಿಮಿಷನೂ ನೀವು ನನ್ನನ್ನು ಜ್ಞಾಪಿಸ್ಕೊಳ್ತಾನೆ ಇರಬೇಕು. ಇವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ನೀವು ಯಾವಾಗಲೂ ನನ್ನನ್ನು ನೆನಪಿಸ್ಕೊಳ್ತಾ ಇದ್ರೆ ನನಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ಯಾಕಂದರೆ ನಾನು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಆದರೆ ಒಂದಂತೂ ನಿಜ, ನಾನು ಯಾವ ಕೆಲಸಕ್ಕೆ ಹೊರಟಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನಾನು ಬರೋ ತನಕ ಕಾಯ್ತೀರಿ, ಹೀಗೆ ಒದ್ದಾಡ್ಕೊಂಡು ಕಾಯ್ತೀರಿ. ನಾನು ಬಂದ ಮೇಲೆ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಟೇಕ್ ಕೇರ್. ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಬಿಟ್ರಿ ಅಮ್ಮ. ನೀವು ನಿಜವಾಗ್ಲೂ ದೊಡ್ಡ ಡ್ಯಾನ್ಸರ್ ಆಗ್ಬೋದು. ಅದನ್ನ ಹೇಳ್ಬೇಕಾಗಿರೋದು ನಾನು, ದೊಡ್ಡ ಡ್ಯಾನ್ಸರ್ ಆಗ್ಬೇಕಾಗಿರೋದು ನೀನು. ಅದನ್ನ ನೋಡಿ ಖುಷಿಯಿಂದ ಚಪ್ಪಾಳೆ ತಟ್ಟಬೇಕಾಗಿರೋದು ನಾನು. ಆದ್ರೆ ಡ್ಯಾನ್ಸ್ ಅಲ್ಲಿ ನೀವು ನನ್ನನ್ನೇ ಮೀರಿಸ್ತಿದ್ದೀರಲ್ಲ. ಹೌದಾ? ಆದ್ರೂ ನಿಮ್ಮಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ಕಾಗಲ್ಲ ಗುರುಗಳೇ. ಅಮ್ಮ ನೋಡಿ ಗುರುಗಳೇ ಹೀಗೆ ಮುನಿಸ್ಕೊಂಡ್ಬಿಟ್ರೆ ಶಿಷ್ಯ ಗತಿ ಏನು? ಅಮ್ಮ, ನೀವು ಗುರುನೇ ಮೀರಿಸೋ ಶಿಷ್ಯ ಆಗ್ತೀರಾ. ಅಷ್ಟೊಂದು ಆಸೆ ನನಗಿಲ್ಲ. ಮುದ್ದ ಕುಣಿಯೋ ಈ ಬೊಂಬೆಗೆ ನಾನು ಬೆಂಬಲವಾಗಿ ನಿಂತ್ಕೊಂಡ್ರೆ ಅಷ್ಟೇ ಸಾಕು. ನೀನ್ ಪ್ರಾಕ್ಟೀಸ್ ಮಾಡು, ನನಗೊಂದು ಸ್ವಲ್ಪ ಕೆಲಸ ಇದೆ. ಸರಿ ಅಮ್ಮ. ಈಗ ನಮ್ಗೇನು ಬೇರೆ ದಾರಿನೇ ಇಲ್ವಾ? ಬೇರೆ ದಾರಿನ? ಇದ್ದು ದೊಡ್ಡ ಹೆದ್ದಾರಿನ ಮುಚ್ಚಿಬಿಟ್ಟು ಬಂದು ಈಗ ಕಳ್ಳದಾರಿ ಹುಡುಕ್ತಾ ಇದೆಯಾ? ಚಿನ್ನದಂಥ ಮಗು ಹುಟ್ಟಿದ 3 ತಿಂಗಳಿಗೆ ಮಗುನ ಬೀದಿಲಿ ಬಿಟ್ಟು ಬಂದ್ರಿ. ಆ ಪಾಪಕ್ಕೆ ನೀವಿವಾಗ ಬೀದಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ನಾವು ಮಾಡಿದ ಕರ್ಮ ನಮ್ಮನ್ನೇ ಸುಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವ್ರ ಕೆಟ್ಟ ನಂಬಿಕೆಗೆ ಕರುಳಿನ ಸಂಕಟ ಹೇಗೆ ಅರ್ಥ ಆಗ್ಬೇಕು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಮಗುನ ಏನಾದ್ರು ನಮ್ಮನೇಲಿ ಇಟ್ಕೊಂಡಿದ್ರೆ ನಮ್ಮ ಗತಿ ಏನಾಗ್ತಿತ್ತೋ ಏನೋ. ಆ ಮಗು ನನಗೆ ಶನಿ. ಅವಳು ಹುಟ್ಟಿದ ತಕ್ಷಣ ನನ್ನ ಕಾರ್ ಆಕ್ಸಿಡೆಂಟ್ ಆಯಿತು. ಅವಳು ಹುಟ್ಟಿದ 2 ದಿನಕ್ಕೆ ಒಂದು ದೊಡ್ಡ ಕಂಪನಿ ಜೊತೆ ನನ್ನ ಟೈಅಪ್ ಕ್ಯಾನ್ಸಲ್ ಆಯಿತು. ಹುಟ್ಟಿದ 2 ತಿಂಗಳಲ್ಲಿ ನಮ್ಮ ಗೋಡೌನ್ಗೆ ಬೆಂಕಿ ಬಿತ್ತು. ಒಂದಲ್ಲ 2 ನಾನು ಅನುಭವಿಸಿದ್ದು. ಆ ಶನಿ ನಮ್ಮ ಜೊತೆನೇ ಇದ್ದಿದ್ರೆ ನಮ್ಮನೆ ತಿಂದ್ಬಿಡ್ತಾ ಇದ್ರು.
ಅದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದು. ಇದನ್ನೇ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದೆಯಲ್ಲ. ಈ ಅದೃಷ್ಟ ದುರದೃಷ್ಟನ ಇನ್ನೂ ನಂಬ್ತೀರಾ? ನಿಮ್ಮಂಥವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ನೀನು ಅನಿಷ್ಟ ಅಂತ ತಗೊಂಡು ಬಿಟ್ಟು ಬಂದಲ್ಲ, ಆ ಮಗುನಿಂದನೇ ನಿನಗೆ ಅದೃಷ್ಟ ಬರಬೇಕು. ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಮಕ್ಕಳು ದೇವ್ರ ಸಮಾನ ಅಂತಾರೆ. ಅಂತ ಮಗುನ ದೇವಸ್ಥಾನದಲ್ಲಿ ಬಿಟ್ಟು ಬಂದ್ರಲ್ಲ, ಅದಕ್ಕೆ ಆ ದೇವರು ನಿಮಗೆ ಸರಿಯಾದ ಪಾಠ ಕಲಿಸ್ತಾ ಇದ್ದಾನೆ. ನಮ್ಮಪ್ಪನಿಗೂ ಈ ವಿಷಯ ಗೊತ್ತಿತ್ತು ರೀ. ನನ್ನ ಮಗು ಹುಟ್ಟಿದ ಗಳಿಗೆಯಿಂದಾನೆ ಅವ್ರ ಅದೃಷ್ಟ ಬದಲಾಯಿತು ಅಂತ ಅವ್ರು ನಂಬಿದ್ರು. ಅವ್ರ ಆಸ್ತಿ 1ಕ್ಕೆ 4ರಷ್ಟು ಬೆಳೀತು. ಅಂತ ಮಗುನ ನೀವು ದೂರ ಮಾಡಿದ್ರಿ ಅನ್ನೋ ಕೋಪಕ್ಕೆ ಸಾಯೋಕ್ ಮುಂಚೆ ಈ ಥರ ವಿಲ್ ಬರ್ದು ಸತ್ರು. ನೋಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಲ್ ಪ್ರಕಾರ ನೀವು ದೇವಸ್ಥಾನದಲ್ಲಿ ಬಿಟ್ಟು ಬಂದ್ರಲ್ಲ ಮಗು, ಆ ಮಗುಗೆ 25 ವರ್ಷ ತುಂಬೋದಕ್ಕೂ ಮುಂಚೆ ಅವಳೇನಾದರೂ ನಿಮಗೆ ಸಿಕ್ಕಿ ಮನೆಗೆ ಬಂದರೆ ಇಷ್ಟು ಆಸ್ತಿ ಆ ಮಗು ಹೆಸರಿಗೆ ಸೇರುತ್ತೆ. ಅಕಸ್ಮಾತ್ ಅವಳು ಸಿಗದೆ ಹೋದರೆ ಇನ್ನು 3 ತಿಂಗಳಲ್ಲಿ ಇಷ್ಟು ಆಸ್ತಿ ಅನಾಥಾಶ್ರಮಕ್ಕೆ ಹೋಗುತ್ತೆ. ಹೆತ್ತ ಮಗುನೇ ಅನಾಥೆ ಮಾಡಿದ ತಪ್ಪಿಗೆ ಇಡೀ ಆಸ್ತಿನೇ ಅನಾಥಾಶ್ರಮಕ್ಕೆ ಬರೆಯೋ ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ. ನಮ್ಮ ತಂದೆ ಸರಿಯಾಗಿ ಮಾಡಿದ್ದಾರೆ. ವನಜಾ,